ಏ ಇಲ್ಲಿ ಬಾ ಇಲ್ಲಿ ಅಲ್ಲೊಂಡಲ್ಲ ಅಲ್ಲಿ ಅವ ಅದಾಗಿಂದ ಮತ್ತು ಉಳ್ಳಾಗಡ್ಡಿ ತಿನ್ನೋದು, ಅದಾಗಿಂದ ಮತ್ತು ಸೇವ್ ತಿನ್ನೋದು, ಮತ್ತು ಆಗಿಂದ ಮತ್ತು ಬೇಳೆ ಬೆಲ್ಲ ತಿನ್ನೋದು. ಯಾಕೆ ಹಂಗ್ಯಾಕೆ ಪಜೆ ನೋಡಿ. ಅದಾಗಿಂದ ನಮ್ಮನ್ನು ಬಾಳೆ ಅಂತ ತಿನ್ನೋದು. ಏನೇನು ಹೇಳ ಏನೇನು ಹೇಳ ಇದೆಲ್ಲ ತಿನ್ನು ಮಮ್ಮಿ ತಿಂದು ಹಡ್ಯಾಕೆ ಹೋಗೋದು. ಇಲ್ಲ ನೋಡಿ, ಇದೆಲ್ಲ ಮಮ್ಮಿ ಹೇಳು ಹಣ್ಣು ಆಗುತ್ತಾನ ಹಡಿಬೇಡ. ಅದನ್ನ ವಿಡಿಯೋ ಹಾಕಿವಲ್ಲ ನಾವು ಎಲ್ಲ ಮುಂದೆ ಬಳಿ ತೆಗೆದು ಇದನ್ನ ಹಾಕೋದು. ಭಾಳ ಮಂದಿ ಕೇಳ್ಯಾರ ಅದು ಏನ ಎಲ್ಲಿದು ಹಂಗಾಕೆ ಒಂಚೂರು ಹೇಳು, ಇಲ್ಲ ಅಪ್ಲೋಡ್ ಮಾಡ್ಬಿಡ್ತೀನಿ. ಒಂದು 15 ಕೈ ಲೈಟ್ ಹಚ್ಚಂಗ. ಅಜ್ಜಿಕಾಯಿ ಶೇಂಗಾ ಒಳಗಿರಿ ಅದಲ್ಲ ಕೇಳ ನಾನು ಕೇಳ ಅದು ಅದಕ್ಕಿಂತ ಮತ್ತ ಬಾರಿ ಅಂತ ತಿನ್ನೋದು. ಎಲ್ಲ ಇವನ್ನೆಲ್ಲ ತಿನ್ನುತ್ತ ನಮ್ಮ ಮಮ್ಮಿಗೆ ಹೇಳು ಹಡಿಯಂಗಿಲ್ಲ ನೋಡಿ. ಇವನ್ನೆಲ್ಲ ತಿಂದು ಹಡ್ಯಾಕ್ ಹೋಗುದು. ಮತ್ತೆ ಈ ಚುಮ್ಮರಿ ಆಗುತ್ತಾನ ಹಡಿಯಂಗಿಲ್ಲ. ಬಡಂಗಪ್ಪ ಬೇಲ್ ಮಾಡ್ಕೊಡು. ತಿಂದು ಹಡ್ಯಾಕ್ ಹೋಗ್ಬಿಡುದು. ಯವ್ವ ಅದನ್ನ ತಿನ್ನಾಕತ್ತಿ. ನೋಡ್ರಿ, ನನ್ನ ಮಗ ಯಾರ್ಯಾರು ಏನೇನು ಕೇಳಾಕತ್ತೀರಂತ ನಾನು ಈಗ ಜಾತ್ರೆ ಬಂಗಾರ ನೀನು ನನ್ನಂತೆ ಯಾರು ಇಬ್ರು ಇಲ್ಲ ನಾವು ಬೆಂಗಳೂರಾಗ ಇರ್ತೀವಿ, ನಮಗೆ ಅದ್ರದ್ದು ಗೊತ್ತಿಲ್ಲ. ಅದೇನು ನೀವು ದೇವ ತಗೊಂಡು ಹೋಗೋದು, 2 ಸಲ ದೇವ ತಗೊಂಡು ಹೋಗಿರಿ, ಬಂದಾರದೆಲ್ಲ ಗೊಜ್ಜಿರಿ, ಆಮೇಲೆ ಬಳಿ ತೆಗೆದಿರಿ, ಅದು ಯಾವ ಊರ, ಏನು ಪದ್ಧತಿ, ಎಷ್ಟು ಜನ ಜಾತ್ರೆ ಮಾಡ್ತೀರಿ, ಆಮೇಲೆ ಸವದತ್ತಿ ಎಲ್ಲ ಮಂತ್ರ ನಮಗೆ ಗೊತ್ತೈತಿ, ಇದು ಯಾವ್ದು ಬೇರೆ ಎಲ್ಲಮ್ಮ ಅಂತ ಕೇಳತ್ತಾರ. ಆನ್ಸರ್ ಅಮ್ಮ ಹೇಳ್ತಾರೆ. ಬರ್ರಿ ಈಗ ಅಪ್ಲೋಡ್ ಮಾಡ್ತಂದ್ರೆ ಅಂತ ಹೇಳಕ್ಕೆ ಈಗ ಅಪ್ಲೋಡ್ ಮಾಡಕ್ಕೆ. ನಮಸ್ಕಾರ. ನಾಡಿನ ಜನತೆಗೂ ಅಭಿಮಾನಿ ಮಕ್ಕಳಿಗೂ ಮೊದಲೇ ಮಾತಾ ಅದು ಕೊಗಟ್ನೂರು, 2ನೇ ಮಾತಾ ನಾವೇನು ತಿಳಿದಿದ್ದೀವಿ. ನಮ್ಗೆ ಸಣ್ಣ ಮೂರ್ತಿಯಾಗಿ ಎಲ್ಲ ಬಂದ ದೊಡ್ಡ ರೀತಿಯಾಗಿ ನಮ್ಮ ಕರ್ಯಾಮ ಇರ್ಬೋದು, ಬೇಡ ನಮ್ಮ ಕುಲದೇವತೆ ಇರ್ಬೋದು, ಬೇಡ ಸೌದತ್ತಿ ಎಲ್ಲಮ್ಮನ ದೊಡ್ಡ ಕೈಗಳಂತ ತಿಳಿದಿದ್ದೀವಿ. ಅದು ನಾವು ಅಂದ್ಕೊಂಡಿದ್ದದ್ದು ಆಗಲಿಲ್ಲ. ಯಾಕಂದ್ರೆ ನಾವು ನಿಮ್ಗೆ ಆಗಲೇ ಹೇಳಿದ್ದೀವಿ, ನಾವು ನಮ್ಮ ಅಪ್ಪನ ಅಜ್ಜಿ ಮನೆ ದೇವ್ರ ಕಳಿಸ್ತೀವಿ ಅಂತೇಳಿ ಕಳಿಸಿದ್ದೀವಿ. ಅಲ್ಲಿ ಅವ್ರ ಮನೆ ಎಲ್ಲ ಉದ್ಧಾರ ಮಾಡಿ ಮಕ್ಕಳ ಮದುವೆ ಮಾಡಿ ಅಲ್ಲಿಂದ ನಕ್ಕೊಂತ ನಮ್ಮ ಮನೆಗೆ ಬರ್ತಾ ಅಂತಿದ್ದೀವಿ. ಅಲ್ಲಿ ಸ್ವಲ್ಪ ತೊಂದರೆ ತಪ್ಪತ್ರಿ ಆತ. ನನಗೊಂದು ಸ್ವಲ್ಪ ಇದನ್ನ ಕೊಡಿಯಪ್ಪ ಕ್ಯಾಮ್ರಾ. ಅದೇನು ಹೇಳ್ರಿ, ಇದು ವಾಯ್ಸ್ ಕ್ಯಾಪ್ಚರ್ ಮಸ್ತ್ ಬರ್ತೈತ್ರಿ. ಅಲ್ಲಿ ತೊಂದರೆ ತಪ್ಪತ್ರಿ ಆತ. ಆ ತೊಂದರೆ ನಾವು ಹೇಳಿಲ್ಲ. ಯಾಕೆ ನಮ್ಗೆ ಆ ಮನೆ ಆದ್ರೂ ಅಷ್ಟೇ, ಈ ಮನೆ ಆದ್ರೂ ಅಷ್ಟೇ, ಯಾವ ಮನೆ ಇದು ತೊಂದರೆ ಹೇಳ್ಕೊಂಡ್ರು ನಮ್ಮ ದೇವ್ರ ಬಗ್ಗೆ ಹೇಳ್ಬಾರ್ದಂತ ನಾವು ಅದನ್ನು ನೋಡ್ಕೊಂಡ್ವಿ. ಮತ್ತು 40,000 ಖರ್ಚು ಮಾಡಿ ನಮ್ಮ ಮಕ್ಕಳು ಜಗ ಮಾಡಿಸಿದ್ರು. ದೇವ್ರ ಹತ್ಕೊಂಡಿವಿ, ಮತ್ತು ದೇವ್ರಿಗೆ ಮಾಡಿದ್ದೀವಿ. ಅಲ್ಲಿ ಅವಾಗ ಅವಂಗೆ ದೇವ್ರ ಹೊರಸ್ಕೊಂಡ್ಬಂದೀವಿ. ಅದನ್ನಾದರೂ ಎಲ್ಲ ನೀವು ನೋಡಿರಿ, ನೋಡ್ಯಾರಿಲ್ಲಪ್ಪ, ನೋಡಿರಿ. ಆಗ ಎಲ್ಲ ಹೇಳ್ಬೇಕಂದ್ರೆ ಆಗ ದುಃಖ ಅನಿಸ್ದಂಗಾಗಿತ್ತು. ಹಿಂಗಾಗಿ ಅದನ್ನು ಏನೂ ಹೇಳಲಿಲ್ಲ ನಾವು. ಹಂಗೆ ಮತ್ತು ನಮ್ಮ ಮನೆಗೆ ಬಂದ್ಲ. ನಮಗೇನೋ ಏರುಪೇರು ಮಾಡ್ತಾ ಅಂದಿದ್ವಿ. ಆಕೆ ಏನೂ ಮಾಡಲಿಲ್ಲ. ನಮ್ಮ ಮಾತೆಲ್ಲ ಹೆಂಗೆ ಮೊದಲು ಹೆಂಗೆ ನಡೆಸಿಲ್ಲ. ದೇವ್ರನ್ನ ಒಲಿಮೆ ಮಾಡ್ಕೊಳ್ಳೋದು ಭಾಳ ಕಷ್ಟ ಐತಿ. ಯಾಕಂದ್ರೆ ನನಗೆ ನಿಮ್ಗೆ 500,000 ರೂಪಾಯಿ ಕೊಟ್ಬಿಟ್ಟಿವಿ ಅಂದ್ರೆ ನಾವು ಆತ್ರಿ ನೀವು ಹೇಳ್ದಂಗೆ ಮಾಡ್ತೀವಿ ಅಂತೀವಿ. ದೇವ್ರುಗಳು ಹಂಗಲ್ಲ, ನಮ್ಮನ್ನು ಅರ್ಥ ಮಾಡ್ಕೋಬೇಕು. ದೇವ್ರು ನಮ್ಮನ್ನ ಈಗ ನೋಡ್ರಿ, ಅಮ್ಮನ್ನೆಲ್ಲ ನಾವು ಅಲ್ಲಿಂದ ತಂದು ವಿಧಿವಿ ಮಾಡಿ ಆ ರೂಮ್ನಾಗ ಕುಂದಿರ್ಸ್ವಿ. ನಾ ಬರೋ ತಕ್ಕ ಯಾರು ಮುಟ್ಟಂಗಿಲ್ಲ. ಯಾಕಂದ್ರೆ ಬೇಡಪ್ಪ ನಾ ಮುಡ್ತೀನಿ, ನನಗೆ ಹಾಕಿ ಹೊಲ್ದಾಳ ಅಂದ್ರೆ ನಾನು ಫಸ್ಟ್ ಮಾಡ್ತೀನಿ ಅಂತೇಳಿ ತಿನ್ನು ಕರ್ಕೊಂಬನ್ನಿ. ಹಿಂಗೆ ನಿಮ್ಗೆ ವಿಧಾನ ಇದ್ರಾಗ ಕಮೆಂಟ್ ಮಾಡೋರಾಗಲಿ ಮತ್ತು ನೋಡೋರಾಗಲಿ ಇದನ್ನು ಮಾತಾಡೋರಾಗಲಿ ಭಾಳ ಸಣ್ಣ ವಯಸ್ಸಿನ ಹುಡುಗರು ಇರ್ತೀರಿ ನೀವು. ಯಾಕಂದ್ರೆ ದೇವ್ರ ಬಗ್ಗೆ ನಿಮ್ಗೆ ಗೊತ್ತಾಗೋದಿಲ್ಲ, ದೇವ್ರ ಹೊತ್ತಾರಿಗೆ ಗೊತ್ತಾ. ಇದು ಜಾತ್ರೆ ಯಾವಾಗ ಚಾಲು ಆಗೈತಿ ಅಲ್ಲ ಹೇಳ್ತಿಂತೀನಿ ಅಲ್ಲ. ಯಾಕಂದ್ರೆ ಇದನ್ನ ಕೇಳೋರು ಯಾರೂ ದೊಡ್ಡವ್ರು ಇರೋದಿಲ್ಲಪ್ಪ. ಎಲ್ಲರಿಗೂ ಶುಭ ಶುಕ್ರವಾರ ರೀ. ಪಾಪ ಅಲ್ಲಿ ಮಕ್ಕೊಂಡಾನ. ಅಮ್ಮ ಯಾವಾಗಲೂ ಅವ್ರ ಡೆಲಿವರಿ ಜರ್ನಿ ಬಗ್ಗೆ ಹೇಳ್ತಿರ್ತಾರೆ. ನಮಗೆ ಕೇಳ್ಬೇಕಂತ ಭಾಳ ಇದನ್ನ ಅನ್ನಿಸ್ತಿರ್ತೈತಿ. ಈ ಸಲ ನೀವು ಎಲ್ಲರೂ ಕೇಳ್ರಿ, ಕ್ಯೂರಿಯಾಸಿಟಿ.
ನಮಸ್ಕಾರ. ಸಮಸ್ತ ನಾಡಿನ ಜಯಂತಿಯವರು ನಿನ್ನೆ ಹುಚ್ಚ ಅಭಿಮಾನಿ ಮಕ್ಕಳು ಅಂದ್ರಲ್ಲಮ್ಮ ಏನು ಅಂತಂದ್ರೆ ಆ ಅಭಿಮಾನಿಗಳಿಗೆ ಹೇಳ್ತೀನಿ, ಪ್ರೀತಿ ಅನ್ನೋದು ಒಂಥರ ಹುಚ್ಚನ. ಅಮ್ಮನ ಮ್ಯಾಗಿನ ಪ್ರೀತಿ ನಾನು ನೋಡಿಬಿಟ್ರೆ ಅವ್ರು ಹುಚ್ಚರ್ಗತ್ಲೆ ಮಾಡ್ತಾರೆ. ಹುಚ್ಚಿದ್ದೆಲ್ಲ ಪ್ರೀತಿ. ಅದಕ್ಕೆ ಒಬ್ಬ ಅಂದ್ರೆ ಕಮೆಂಟ್ ಹಾಕ್ಯಾನು, ಅಮ್ಮ ನೀ ಹುಚ್ಚ ಅಭಿಮಾನಿ ಅಂದು ನಿನಗೆ ನಾ ಲೈಕು ಕೊಡೋದಿಲ್ಲ, ಕಮೆಂಟ್ ಕೊಡೋದಿಲ್ಲ. ಅವನ ಹುಚ್ಚ ಅಭಿಮಾನಿ. ಯಾಕಂದ್ರೆ ನೀವು ಎಲ್ಲ ದೂರಿಂದ ನೋಡ್ತೀರಿ. ನಾನು ಹತ್ರಕ್ಕೆ ಬಂದವರು ಹೆಂಗೆ ಮಾಡ್ತಾರೆ ಅನ್ನೋದು ನನಗೆ ಗೊತ್ತದ. ಪ್ರೀತಿ ಒಳಗೆ 3 ನಮೂನೆ ಪ್ರೀತಿ ಇದಾವೆ ಅಮ್ಮ. ನೀವು ರೀಲ್ಸ್ ಮಾಡ್ತೀರಲ್ಲ, ಆ ಪ್ರೀತಿನೇ ಬೇರೆ. ಅಮ್ಮ ಬಂದ ನೋಡಿ ಅಮ್ಮ, ಆ ಪ್ರೀತಿನೇ ಬೇರೆ. ಕಣ್ಣಾಗ ನೋಡ್ತಾರೆ ಹುಚ್ಚ ಅಭಿಮಾನಿಗಳು, ನೋಡ್ತಿರ್ತಾರೋ ಮಾತಾಡ್ತಾರೆ. ಅದಕ್ಕೆ ಹೇಳೀನಿ, ಪ್ರೀತಿ ಒಳಗೆ ಎಲ್ಲ ನಮ್ಮನೆ ಇರ್ತಾವ. ಎಲ್ಲರಿಗೂ ಹೇಳ್ತೀನಿ, ಪ್ರೀತಿ ಬಾಂಧವ್ಯ ವಿಶ್ವಾಸ ನಾನು ನೀವು ಸಾಯೋ ಗಂಟ ಇದು ಹಿಂಗೆ ಹೋಗ್ಕತಿ, ಎಲ್ಲಿ ತಪ್ಪಂಗಿಲ್ಲ. ಹುಚ್ಚ ಅಭಿಮಾನಿ ಅಂತ ಯಾಕಂದಿನಂದ್ರೆ ನನ್ನ ನೋಡಿದ ತಕ್ಷಣ ಹುಚ್ಚರ್ಗತ್ಲೆ ಮಾಡ್ತಾರೆ. ಮತ್ತು ನಾನು ಇಷ್ಟಪಡೋರು ಯಾರು ಶಾನೆ ಇರೋದಾಗಿ ಅರ್ಧಂಬರ್ಧ ನಾನು ಹಂಗಿದ್ದೀನಿ ಹಂಗೆ. ಅದಕ್ಕೆ ಹಂಗಂದೀನಿ. ಎಲ್ಲರೂ ತಪ್ಪು. ನೀವು ಅರ್ಧಂಬರ್ಧ ಇದ್ದಲ್ಲಿ ನಾವು ಇಟ್ಟು ಚಂದ ಇದೀವೇನ್ರಿ? ನಾವು ಜಾಣ್ರಿದ್ರೆ ಇದೆಲ್ಲ ಹಾಕಿದ್ದಿಲ್ಲ. ಅತ್ತೆ ಆಗಿರ್ತಿದ್ನಿ, ಸೊಸೆ ಆಗಿರ್ತಿದ್ರಿ. ನಾವು ಒಟ್ಟರು ಹುಚ್ಚ, ನಮ್ಮ ಫ್ಯಾಮಿಲಿನಾಗ ಹುಚ್ಚ. ನಮ್ಮನ್ನು ಇಷ್ಟಪಡೋರು ಹುಚ್ಚ ಅಭಿಮಾನಿ ಮಕ್ಕಳು. ಅದಕ್ಕೆ ಖುಷಿಲಿ ಹೇಳೀನಿ. ಇದನ್ನು ನೋಡ್ರಿ ಬಂದೀವಿ. ಅಮ್ಮ ನೋಡಿ ಎಷ್ಟು ನಿಯತ್ತದ, ನಾವು ಎಷ್ಟು ನಿಯತ್ತಕ್ಕಿದ್ದೀವಿ. ಮಂಗಳವಾರ ದಿನನ ಡೆಲಿವರಿ ಮಾಡ್ಸ್ಯಾರ. ಮಂಗಳವಾರ 1, ಬುಧವಾರ 2 ಬೀಸ್ತಾರೆ. ಶುಕ್ರವಾರ 4 ದಿವ್ಸಕ್ಕೆ ಯಾರನ್ನೂ ಡಿಸ್ಚಾರ್ಜ್ ಮಾಡೋಂಗಿಲ್ಲ ಅಂತ. ನಮ್ದು ರಾಮದುರ್ಗದಾಗ ಯಾವುದಾದ್ರು ಆಪ್ಟೆ ಮೇಡಮ್ ಅದ, ಅವರು ನನ್ನ ಅಭಿಮಾನ ಅದಾರ ಏನೋ ಗೊತ್ತಿಲ್ಲ. ಇಲ್ಲ ಅಮ್ಮನ ಶುಕ್ರವಾರ ಕಳಿಸ್ಬಿಟ್ರಿ ಅಂದ್ರೆ ನರ್ಸರಿ ಎಲ್ಲರೂ ಗಾಬರಿಯಾಗ್ಯಾರ. ಶುಕ್ರವಾರ ಕಳಿಸ್ತಾರೆ ರೀ ಅಮ್ಮ, 4 ದಿವಸ ಆಕತ್ರಿ, ನಿಮ್ಮ 4 ದಿವ್ಸಕ್ಕೆ ಹೆಂಗೆ ಡಿಸ್ಚಾರ್ಜ್ ಕೊಡ್ತಾರೆ ರೀ. ನೋಡಿರಿ ನಾನು ಅವ್ರಿಗೆ ಹೇಳಿಲ್ಲ ಬಿಟ್ಟಿಲ್ಲ. ಇವ್ರಿಗೆ ಯಾರು ಮಂಗಳವಾರ ನಾವೇನು ಆಪ್ರೇಷನ್ ಮಾಡಂದಿಲ್ಲ. ನಮ್ಮ ಅಕ್ಕನ ಮಗ ಒಬ್ಬ ಏನಂತಾನು, ಆಕೆ ವಾರ ನೋಡಿ ಮಾಡಿಸ್ತಾವಂತ. ನಾವು ಸೋಮವಾರ ಕಳಿಸಿದ್ದೀವಿ. ಸೋಮವಾರ ಮಾಡ್ತಂದ್ರೆ ಇಡೀ ಜರ್ನಿ 1 ದಿವ್ಸ ಪೂರಾನೇ ಇತ್ತು. ಯಾಕೆಪ್ಪ ಮಾಡ್ಬೋದಾಗಿತ್ತು, ಆದ್ರೆ ಅವ್ರು ಮಾಡಲಿಲ್ಲ. ಅವರು ಏನಂದ್ರೆ ಈಗ ನಾಳೆ ಬರ್ರಿ ಅಂದ್ರೆ ನಿಮ್ಗೆ ಹೇಳ್ತೀನಿ, ದೇವ್ರ ಅನುಗ್ರಹ ಆತಂದ್ರೆ ಎಲ್ಲರೂ ವಿಸ್ಮಯ ಆಕೈತಿ. ಆಗುತ್ತಾನ ನಿಮಗೇನು ಅನ್ಸುತ್ತೆ? ನಾವು ಮಾಡೋದೆಲ್ಲ ಬೇಕಂತ ಮಾಡ್ತಿರ್ಬೇಕಂತ ಅನ್ಸುತ್ತೆ. ಅಕ್ಕಿ ಆಜ್ಞೆ ಇಲ್ಲ ಯಾರ ಮನೆಗಾಗಲಿ ಹುಲ್ಕಡ್ಡೆ ಅಳಗ್ಯಾಡಂಗಿಲ್ಲ. ಆದ್ರೆ ಎಲ್ಲರಿಗೂ ಆಗ್ಬೇಕಾದ್ರೆ ಸ್ವಲ್ಪ ತಡ ಹಿಡಿತೈತಿ. ಇದೇನು ಡೆಲಿವರಿ ಬಗ್ಗೆ ಇವತ್ತು ಆತರ ಡಿಸ್ಚಾರ್ಜ್ ಮಾಡ್ತಾರೆ. ನಾವು ಕರ್ಕೊಂಡು ಹೋಗ್ತೀನಿ. ಆಕಿನ ನನ್ನ ಮಗಳಿಗಿಂತ ಹೆಚ್ಚಾಗಿ ಆಕಿನ ಆರೈಕೆ ಮಾಡ್ತೀನಿ, ಪಾಪನ ಆರೈಕೆ ಮಾಡ್ತೀನಿ. ಯಾಕಂದ್ರೆ ನಮ್ಮ ಹೆಣ್ಮಕ್ಳು ಇದ್ದಿದ್ದಿಲ್ಲ, ಇದೊಂದು ಮಾಡಬೇಕನ್ನೋ ಆಸೆ ಇರ್ತಿತ್ತು ನನಗೆ. 3 ನಾನು ಮಾಡಿದ್ನಿ. 4 ತಿಂಗಳು ಅಷ್ಟು ಆಕಿ ಜಮಖಂಡಿಯಾಗಿದ್ಲು ರಾಯನನ್ನು. ಇದನ್ನೆಲ್ಲ ಯಾಕೆ ಹೇಳ್ತೀವಿ ಅಂದ್ರೆ ಪ್ರತಿಯೊಂದು ಅತ್ತಿ ಸೊಸಿ ಮನೆ ಬಾಂಧವ್ಯ. ಮತ್ತು ಇನ್ನೊಂದು ಹೇಳ್ತೀನಿ, ಇದು ಟೈಮ್ ಐತಲ್ಲ ಸ್ನೇಹ, ಆರಾಮ ಹೇಳ್ರಿ ನಿಮ್ದು ಐತೆ. ಊದ್ದಾಗ ಹಾಕಂಗಿಲ್ವಾ ನೀವು? ಇವಾಗ ರಾಮದುರ್ಗ ಬಂದಿವ್ರಿ, ನೆಟ್ವರ್ಕ್ ಫುಲ್ ಜೋರ್ತೈತಿ, ಹಾಕಿಬಿಡ್ತೀನಿ. ಯಾಕಂದ್ರೆ ನೋಡ್ರಿ, ನಾವು ಅತ್ತೆಯಾಗಿ ನಾವು ಅಧಿಕಾರ ಮಾಡ್ಬೋದಾಗಿತ್ತು. ನೀನು ಅವ್ರು ಬಂದಿದ್ಲು, ಅವ್ರು ರಾಮ್ ಬಂದಿದ್ಲ. ಅವ್ರ ತಾಯಿ ಸ್ವಲ್ಪ ದುಡ್ಡನ್ಯಾಗ ಜಿಬಿಟ್ಟು ಅಷ್ಟೇ. ಅದು ಬಿಟ್ಟರೆ ಹೆಣ್ಮಕ್ಳಿಗೆ ಏನು ಮಾಡ್ಬೇಕೆಲ್ಲ ನೋಡ್ರಿ. ನಿನ್ನ ತುಪ್ಪ ಬುತ್ತಿ, ಆಮೇಲೆ ಅದು ಬಿದಿರಿನ ತೊಟ್ಲ, ಅವೆಲ್ಲ ಸಂಸ್ಕೃತಿ ಇದ್ದಾಕಿದಾಳ. ಆದ್ರೆ ನಮ್ಗೆ ಅವ್ರಿಗೆ ಸ್ವಲ್ಪ ಅಡ್ಜಸ್ಟ್ ಆಗ್ಬೇಕಾರೆ ಸ್ವಲ್ಪ ಅಕ್ಕಿ ಬಂದ ನಿನ್ನ ಕೊಟ್ಟ ಮಾಡಿ ಎಲ್ಲ ಹೋದ. ನಾವು ಅತ್ತೆಯಾಗಿ ಅಧಿಕಾರ ಮಾಡಿದ್ರೆ ನಮ್ಮ ಮಗನೂ ಹೊಕ್ಕಾನು, ಮೊಮ್ಮಗಳು ಹೊಕ್ಕಾಳು, ಸೊಸಿನೂ ಹೊಕ್ಕಾಳು. ಯಾಕೆ ಹೊಕ್ಕಾಳಂದ್ರೆ ಅವ್ರ ಕಡೆ ಆಜ್ಞೆ ಇದ್ರೆ ಬರೀ ನಿಮ್ಮ ಹೋಗ್ಬಿಟ್ರೆ ಏನಾಯ್ತು, ಬರ್ರಿ ನಾವು ಮಾಡ್ತೀವಿ ಅಂತೇಳಿ ಅವ್ನು ಸ್ಪಂದಿಸ್ಕೊಂಡು ಈಕಿನೂ ಇದು ಮಾಡ್ಕೊಂಡು, ಆಮೇಲೆ ಈಕಿ ನಿಮ್ಮ ಹಡ್ದಾಗ ಬಂದಿದ್ಲಾನ, ನಮ್ಮವ್ರ ಬಂದು ನಿಂತು ಮಾಡಿದ್ರೆ ಅಲ್ಲಿ ಬಿರುಕು ಬರ್ತೈತಿ. ಅದಕ್ಕೆ ಈ ಒಂದು ನಮಗೆ ಬುದ್ಧಿ ತಿಳಿದ ನಾವು ಒಟ್ಟ ಮಕ್ಕಳಾಗಲಿ ಸೊಸ್ಯಾರನಾಗಲಿ ಒಟ್ಟನ್ನು ಅವ್ರ ಕಡೆ ಬಿಟ್ಟಿಲ್ಲ, ಅವ್ರ ಕಡೆ ಭಾರ ಹಾಕಿಲ್ಲ. ನನಗೆ ನಮ್ಮ ಊರಾಗ ಹೋಗಾರ ಸುಜೆ ಅಂತಾಳೆ, ಏನು ರಾಗಿ ತೊಗೊತ ಕೊಟ್ಟಿರ್ತೀವ ಇದನ್ನು ನೀನು ಯಾರಿಗಾರು ಕಲಿಸಿ ಹಿಂಗೆ ಅಂತಾಳೆ. ಆಕಿ ಹೇಳೋದು ಕರೆ. ಯಾಕಂದರೆ ಆ ಅತ್ತಿಗಳು ಇದನ್ನು ಮಾಡೋದಿಲ್ಲ. ನೋಡಿ ಜಡಿ ಹೊಡೋದು ಮುತ್ತು ಕಟ್ಟಿದ್ರು ನಾನು ಮಾಡ್ತೀನಿ. ಯಾಕೆ ಅಮ್ಮಗೆ ನಾ ಅದನ್ನೇ ತೊಗೊಂಡಿನಿ. ಹಂಗೆ ನಾನು ಒಳ್ಳೆ ಮನಸ್ಸು ಒಂದ ನೋಡಿ ಅಮ್ಮ ಇದೆಲ್ಲ ನೀತಿನೇ. ಆದರೆ ನಾನು ನೀರು ಕುಡಿಯೋಂಗಿಲ್ಲ, ಇಲ್ಲಿ ಊಟ ಮಾಡೋಂಗಿಲ್ಲ. ನಾವು ಹೊರಗೆ ಹೋಗಿ ಜಳಕ ಮಾಡಿ ಊಟ ಮಾಡಿ ಬರ್ತೀನಿ. ಇವೆಲ್ಲ ದೇವ್ರ ಬಗ್ಗೆ. ನಾನು ಇನ್ನೊಂದಕ್ಕೆ ಡೆಲಿವರಿ ಹೇಳಂದ ಅದನ್ನ 2ನೇ ಲಾಗ್ನಾಗ ಹೇಳ್ಸಕ್ಕತ್ರಿ. ಯಾಕಂದ್ರೆ ನನ್ನ ಬಾಯಿ ಒಣಗೈತಿ. ನಾನು ಚಹಾ ಕುಡಿಬೇಕು, ನೀರು ಬೇಕು, ಚಹಾ ಬೇಕು. ಹಾಂ, ಇದು ಹೊರಗಿನ ಚಹಾ ಹೊರಗಿನ ನೀರು. ಅದಕ್ಕೆ 2ನೇ ಲಾಗ್ನಾಗ ಹೇಳೋನು. ಮತ್ತು ಸಿಗೋಣಂತ ನಮ್ಮ ಮಗಳು, ಮತ್ತು ಸಿಗೋಣಂತ.